ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ವೀಕ್ಷಕರೇ, ಇವತ್ತಿನ ವಿಷಯ ಔಷಧಿಗಳನ್ನು ಹೆಚ್ಚಾಗಿ ಬಳಕೆ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದು ಯಾವುದೇ ಆಗಲಿ, ಆಯುರ್ವೇದನೇ ಆಗಲಿ ಅಥವಾ ಇನ್ನಿತರ ಯಾವುದೇ ಪದ್ಧತಿಗಳಾಗಲಿ, ಸಾಧ್ಯವಾದಷ್ಟು ಈ ಜನಪದ ಔಷಧಿಗಳ ಬಗ್ಗೆ ಹೆಚ್ಚಾಗಿ ವಿಚಾರಣೆ ಮಾಡೋಣಂತೆ. ಈ ಜನಪದ ಔಷಧಿಗಳನ್ನು ನಾವು ಹೇಳಿದಾಗ ಇದರ ಉಲ್ಲೇಖ ಎಲ್ಲಿದೆ, ಇದನ್ನು ಯಾರು ಹೇಳಿದರು, ಯಾವ ಆಥರ್ ಹೇಳಿದರು, ಯಾವ ಸಂಹಿತೆಯಲ್ಲಿದೆ, ಯಾವ ಗ್ರಂಥದಲ್ಲಿದೆ ಅಂತ ಕೇಳಿದಾಗ ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ. ನೀವು ನೋಡಿ, ಜನಪದ ಸಾಹಿತ್ಯ ಇದೆ, ಜನಪದ ಸಂಗೀತ ಇದೆ, ಅದು ಯಾರು ಬರೆದ್ರು, ಯಾರು ಮಾಡಿದ್ರು ಅಂತಂದು ಹೇಳೋಕ್ಕಾಗ್ತದ? ಅದು ಹಾಡ್ತಾ ಹಾಗೆ ಪರಂಪರೆಯಿಂದ ಪರಂಪರೆಗೆ, ಸಂತತಿಯಿಂದ ಸಂತತಿಗೆ ಬಂತು ಬಳುವಳಿಯಾಗಿ. ಹಾಗಂದು ಮಾತ್ರಕ್ಕೆ ಅದು ತಪ್ಪು, ಅದು ಸುಳ್ಳು ಅಂತ ಹೇಳೋಕ್ಕಾಗ್ತದ? ಇಲ್ವಲ್ಲ. ಅದೇ ರೀತಿ ಜನಪದ ವೈದ್ಯಕೀಯ ಶಾಸ್ತ್ರವೂ ಇದೆ, ಜನಪದ ಔಷಧಿಗಳು ಇವೆ. ಅದರಲ್ಲಿ ಒಂದಾಗಿರೋಂಥದ್ದು, ನೋವುಗಳನ್ನು ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ಯಾವುದೇ ಔಷಧಿಗಳು ಬೇಡ. ಯಾವುದೇ ಔಷಧಿ ಇಲ್ದಂಗೆ ನೋವನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋ ವಿಚಾರ. ನಾನು ತಪ್ಪಾಗಿರ್ಬೋದು, ಸರಿಯಾಗಿರ್ಬೋದು, ಪೂರ್ವಿಕರು ಹೇಳಿದ್ದಾರೆ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ನೀವು ಅದನ್ನು ಯಾವ ರೀತಿ ತಗೊಳ್ತೀರೋ ನಿಮಗೆ ಬಿಟ್ಟಂತಹ ವಿಚಾರ. ನೋವು ಅಂತ ಮಾತ್ರಕ್ಕೆ ಡೈರೆಕ್ಟಾಗಿ ಮನೆ ಮದ್ದು ಹೇಳೋದಲ್ಲ, ಡೈರೆಕ್ಟಾಗಿ ಪರಿಹಾರವನ್ನು ಸೂಚಿಸಲ್ಲ. ಆ ನೋವು ಯಾಕೆ ಬಂತು, ಮೂಲ. ಅದು ಯಾವುದೇ ನೋವಾಗಿರ್ಬೋದು, ತಲೆನೋವಾಗಿರ್ಬೋದು, ಮೊಣಕಾಲು, ಸೊಂಟ ಇತ್ಯಾದಿ ಹೊಟ್ಟೆ ನೋವು ಅಂದರೆ ನೋವು ಅಷ್ಟೇ. ನೋವಿಗೆ ಕಾರಣವನ್ನು ತಿಳ್ಕೊಳ್ಳೋಣ ಫಸ್ಟ್. ನಾಸ್ತಿ ಶೂಲಂ ಬಿನಾ ವಾತಃ. ನಾಸ್ತಿ ಇಲ್ಲವೇ ಇಲ್ಲ, ಶೂಲಂ ಪೇಯ್ನ್ ನೋವು, ಬಿನಾ ವಾತಃ ವಾತದ ವಿನಃ ನೋವು ಇಲ್ಲವೇ ಇಲ್ಲ. ಅರ್ಥಾತ್ ವಾತವೇ ಎಲ್ಲ ನೋವಿಗೆ ಕಾರಣ. ಅರ್ಥ ಆಯ್ತಾ? ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸೆಂಟೆನ್ಸ್. ಇವಾಗ ಇಂಗ್ಲೀಷ್ ಗ್ರಾಮರಲ್ಲಿ ಡೈರೆಕ್ಟ್ ಸೆಂಟೆನ್ಸು, ಇಂಡೈರೆಕ್ಟ್ ಸೆಂಟೆನ್ಸ್ ಅಂತ ಹೇಳ್ತಾರಲ್ಲ, ಸಂಸ್ಕೃತ ಎಷ್ಟು ರಿಚ್ ಆಗಿತ್ತು ಅವಾಗ. ಇಂಡೈರೆಕ್ಟ್ ಸೆಂಟೆನ್ಸನ್ನು ಡೈರೆಕ್ಟಾಗಿ ಅರ್ಥ ಮಾಡಿಸೋದು, ಡೈರೆಕ್ಟಾಗಿ ಹೇಳೋ ಅಂಥ ವಿಚಾರಗಳನ್ನು ಇಂಡೈರೆಕ್ಟಾಗಿ ಹೇಳೋದು ಸಂಸ್ಕೃತದಲ್ಲಿ ಅವತ್ತೇ ಇತ್ತು. ನಾಸ್ತಿ ಶೂಲಂ ವಿನಾ ವಾತಃ. ವಾತದ ವಿನಃ ಶೂಲ ಇಲ್ಲ. ದೇಹದಲ್ಲಿ ವಾತ ಜಾಸ್ತಿ ಆಯಿತು ಅಂದರೆ ಶೂಲ ಜಾಸ್ತಿ ಆಗುತ್ತೆ. ನೀವು ಕೇಳಿದ್ರೆ ಹಳೆ ಕಾಲದಲ್ಲಿ ಅಜ್ಜಿಯರು, ವಾಯು ಆಗೈತಪ್ಪ ಕಾಲಲ್ಲಿ, ಮೊಣಕಾಲಲ್ಲಿ ನೋವಾಗೈತಿ, ಸಂಧಿವಾತ ಕೇಳಿದಿರ, ಆಮವಾತ ಕೇಳಿದಿರ, ಪಾರ್ಶ್ವವಾತ ಕೇಳಿದಿರ, ವಾಯು ಆಗಿದೆ, ಗಾಳಿ ಬಡ್ಕೊಂಡೈತೆ, ಸಿಕ್ಕಾಬಟ್ಟೆ ಮೈಕೈ ನೋವು ಕೇಳಿದಿರ. ಆಲೂಗಡ್ಡೆ ತಿನ್ನಬೇಡ್ರಿ, ವಾಯು ಮೊಣಕಾಲು ನೋವು ಜಾಸ್ತಿ ಆಗುತ್ತೆ. ಬದನೆಕಾಯಿ ತಿನ್ನಬೇಡ್ರಿ, ವಾಯು ಮೊಣಕಾಲು ನೋವು ಜಾಸ್ತಿ ಆಗುತ್ತೆ ಕೇಳಿದಿರ. ಅದನ್ನ ಯಾಕೆ ಹೇಳೋರು? ಅವ್ರಿಗೆ ಗೊತ್ತಿತ್ತು ವಾಯು ಜಾಸ್ತಿ ಆದರೆ ದೇಹದಲ್ಲಿ ನೋವು ಜಾಸ್ತಿ ಆಗುತ್ತೆ ಅಂತಂದು. ಈಗ ಕಾರಣವನ್ನು ತಿಳ್ಕೊಂಡ್ರಿ. ನಾಸ್ತಿ ಶೂಲಂ ವಿನಾ ವಾತಃ. ಓಕೆ, ಹಂಗಾದರೆ ಈ ವಾಯು ಯಾವ ಜಾಗಗಳಲ್ಲಿ ಜಾಸ್ತಿ ಆಗುತ್ತೆ? ನಮ್ಮ ದೇಹದಲ್ಲಿ ಎಲ್ಲ ಕಡೆನೂ ವಾಯು ಇದೆಯಾ? ಅಫ್ಕೋರ್ಸ್ ಎಲ್ಲ ಕಡೆನೂ ವಾಯು ಇದೆ. ಅದರಲ್ಲಿ ಪ್ರಮುಖವಾದಂತಹ ಸ್ಥಾನ ಯಾವುವು ತಿಳ್ಕೊಬೇಕಲ್ವಾ? ಪಕ್ವಾಶಯ ಕಟಿಸಕ್ತಿ ಶ್ರೋಸ್ತಾಸ್ತಿ ಸ್ಪರ್ಶನೇಂದ್ರಿಯಂ ಚ ಪಕ್ವಾದಾನೋ ವಿಶೇಷತಃ. ಎಷ್ಟು ಚಂದ ಶ್ಲೋಕಗಳು ನೋಡಿ. ಇಷ್ಟು ದಪ್ಪ ಗ್ರಂಥವನ್ನು ಬರೆದಿಡೋದ್ರ ಬದಲು ಒಂದು ಶ್ಲೋಕದಲ್ಲಿ ಅದನ್ನು ಅರ್ಥೈಸ್ತಾರೆ. ಇದೊಂದು ಶ್ಲೋಕ ಇದೆಯಲ್ಲ, ಇದನ್ನು 100 ಪೇಜ್ಗಳಷ್ಟು ವಿಸ್ತರಣೆ ಮಾಡ್ಬೋದು. ಪಕ್ವಾಶಯ ಕಟಿಸಕ್ತಿ ಶ್ರೋಸ್ತಾಸ್ತಿ ಸ್ಪರ್ಶನೇಂದ್ರಿಯಂ ಚ ಪಕ್ವಾದಾನೋ ವಿಶೇಷತಃ. ವಾತಸ್ಥಾನಗಳು ದೇಹದಲ್ಲಿ. ಪಕ್ವಾಶಯ ಅಂತಂದರೆ ಅದು ಪಕ್ವಾಶಯ ಕರುಳು. ಕನ್ನಡ ಗೊತ್ತಿರ್ತದೆ. ಕರುಳಿನಲ್ಲಿ ವಾತ ಜಾಸ್ತಿ ಇರ್ತದೆ. ಹೊಟ್ಟೆನಲ್ಲಿ ಗುಡು ಅನ್ನೋದು, ವಾಯು ತುಂಬ್ಕೊಳ್ಳೋದು, ಗಾಳಿ ತುಂಬ್ಕೊಳ್ಳೋದು ಎಲ್ಲಿ? ಕರುಳು. ಪಕ್ವಾಶಯ. ಕಟಿ ಅಂತಂದರೆ ಸೊಂಟ ಆಗಿರ್ಬೋದು, ಮೂಳೆ ಆಗಿರ್ಬೋದು. ಮೂಳೆಗಳಲ್ಲಿ ವಾತಸ್ಥಾನ. ಮೂಳೆಯ ಒಳಭಾಗದಲ್ಲಿ ಪೊಳ್ಳಿರ್ತದೆ. ಎಲ್ಲೆಲ್ಲಿ ಪೊಳ್ಳಿದೆಯೋ ಅಲ್ಲೆಲ್ಲ ಗಾಳಿ ತುಂಬ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಗ್ಲಾಸ್ ನೀರು ತಗೊಳ್ಳಿ, ಅದನ್ನು ಚೆಲ್ಲಿ ಯಾರನ್ನಾದರೂ ಕೇಳಿ, ಅಥವಾ ನಿಮ್ಮನ್ನು ಕೇಳ್ತೀನಿ ಇದರಲ್ಲಿ ಏನಿದೆ ಅಂತಂದು. ನೀವು ಹೇಳ್ತೀರಿ ಅದರಲ್ಲಿ ಏನೂ ಇಲ್ಲ ಅಂತಂದು, ಆದರೆ ನಾನು ಹೇಳ್ತೀನಿ ಅದರಲ್ಲಿ ವಾಯು ಇದೆ ಅಂತಂದು. ಇದರಲ್ಲಿ ಯಾರು ಸರಿ? ನೀವು ಸರಿನಾ, ನಾನು ಸರಿನಾ?
ನೀವು ಸರಿಯೇ, ಅದರಲ್ಲಿ ಏನಿಲ್ಲ ಅಂತ ಹೇಳೋದು, ನಾನು ಸರಿಯೇ, ಅದರಲ್ಲಿ ಏನೂ ಇಲ್ಲ ಅಂತ ಹೇಳೋಂಗಿಲ್ಲ, ಅದರಲ್ಲಿ ವಾಯು ಇದೆ ಅಂತಂದು. ಎಲ್ಲಿ ಏನೂ ಇರಲ್ವೋ ಅಲ್ಲಿ ಗಾಳಿ ಇರ್ತದೆ. ಕರುಳಿನಲ್ಲಿ ಯಾವಾಗ ಏನೂ ಇರಲ್ವೋ ಅಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ. ಮೂಳೆಯಲ್ಲಿ ಎಲ್ಲಿ ಏನು ಪೊಳ್ಳಿರ್ತದೆ ಅಲ್ಲಿ ಗಾಳಿ ತುಂಬಿಕೊಂಡಿರ್ತದೆ. ಸ್ಪೇಸ್ ಅಂತಾರೆ. ಎಲ್ಲಿ ಸ್ಪೇಸ್ ಇರ್ತದೆ ಆಕಾಶ ತತ್ವ ಅಂತ ಹೇಳ್ತೀವಿ. ಆಕಾಶಕ್ಕೆ ಏನಂತಾರೆ ಇಂಗ್ಲೀಷ್ನಾಗೆ? ಸ್ಪೇಸ್ ಅಂತಾರೆ. ಆಕಾಶದಲ್ಲಿ ಏನಿದೆ ಅಂತ ಕೇಳಿದರೆ ಏನು ಹೇಳ್ತೀರಿ ನೀವು? ನೀವೇನಿಲ್ಲ ಅಂತ ಹೇಳ್ತೀರಿ, ನಾನು ಹೇಳ್ತೀನಿ ಅಲ್ಲಿ ಗಾಳಿ ಇದೆ ಅಂತಂದು. ಸೊ ಆಕಾಶ ತತ್ವ ಎಲ್ಲಿರ್ತದೆ, ಸ್ಪೇಸ್ ಎಲ್ಲಿರ್ತದೆ ಅಲ್ಲಿ ಅವಕಾಶ ಇರ್ತದೆ. ಎಲ್ಲಿ ಅವಕಾಶ ಇರ್ತದೆ ಆ ಅವಕಾಶದಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ. ಸೊ ಎಲ್ಲೆಲ್ಲಿ ಆಕಾಶ ತತ್ವ ಇದೆ, ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಪೊಳ್ಳಿದೆಯೋ ಅಲ್ಲೆಲ್ಲ ವಾಯು ಇದೆ. ಸೊ ಪಕ್ವಾಶಯ ಪೊಳ್ಳು ಗಾಳಿ, ಕಟಿಶಕ್ತಿ ಮೂಳೆಗಳು ಪೊಳ್ಳು ಅಲ್ಲಿ ಗಾಳಿ, ಪಕ್ವಾಶಯ ಕಟಿಶಕ್ತಿ ಶ್ರೋತ್ರಾಸ್ತಿ ಅಂತಂದರೆ ಶ್ರೋತೃ ಅಂದರೆ ಏನು? ಶ್ರೋತ್ರೇಂದ್ರಿಯ, ಕಿವಿ. ಕೇಳಿದ್ರ? ಕನ್ನಡದಲ್ಲಿ, ಹಳೆಗನ್ನಡದಲ್ಲಿ ಶ್ರೋತೃ ಅಂತ ಹೇಳ್ತಾರೆ. ಶ್ರೋತ್ರಾಸ್ತಿ ಸ್ಪರ್ಶನೇಂದ್ರಿಯಂ ಚ ಪಕ್ವಾದಾನೋ ವಿಶೇಷತಃ. ಸೊ ಕರುಳು ಹೊಟ್ಟೆ ಒಳಗಡೆ ಇದೆ, ಅದನ್ನೇನು ಮಾಡೋಕ್ಕಾಗಲ್ಲ ನಾವು. ಮೂಳೆ ದೇಹದ ಒಳಗಡೆ ಇದೆ, ಅದನ್ನೇನು ಮಾಡೋಕ್ಕಾಗಲ್ಲ. ಹೊರಗಡೆ ನಾವೇನು ಮಾಡ್ಕೋಬೋದು? ಶ್ರೋತ್ರಾಸ್ತಿ ಕಿವಿಯ ಒಳಭಾಗದಲ್ಲಿ ಪೊಳ್ಳಿದೆ, ನೋಡಿದ್ದೀರಾ? ಎಲ್ಲಿ ಸ್ಪೇಸ್ ಇದೆಯೋ ಅಲ್ಲಿ ಗಾಳಿ ಇರ್ತದೆ ಅಂತ ಹೇಳಿದ್ನಲ್ಲ. ಸೊ ಯಾವಾಗ ಈ ಸ್ಪೇಸಲ್ಲಿ ಗಾಳಿ ಜಾಸ್ತಿ ತುಂಬಿಕೊಳ್ತದೆ ಆವಾಗ ದೇಹದ ಒಳಗಡೆ ಗಾಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಗಾಳಿ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ನೋವುಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಫಸ್ಟಿನ ಶ್ಲೋಕ ನೆನಪು ಮಾಡ್ಕೊಳ್ಳಿ, ನಾಸ್ತಿ ಶೂಲಂ ವಿನಾ ವಾತಃ. ವಾತ ಯಾವಾಗ ಜಾಸ್ತಿ ಆಯಿತು ನೋವುಗಳು ಜಾಸ್ತಿ ಆಯಿತು. ನೀವು ಗಮನಿಸಿ, ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀರಿ, ಕಿಟಿಗೆ ತಕ್ಕೊಂಡಿರ್ತೀರಿ, ಗಾಳಿ ಹೊಡಿತಾ ಇರ್ತದೆ. 1 ಕಿಲೋಮೀಟ್ರು 10 ಕಿಲೋಮೀಟ್ರ್ ಹೋದ್ಮೇಲೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಈ ಕಡೆ ಸೈಡ್ ತಲೆನೋವು ಇರಲ್ಲ, ಈ ಕಡೆ ಸೈಡ್ ಗಾಳಿ ಹೊಡಿತಾ ಇರಲ್ಲ. ಇಲ್ಲಿ ಗಾಳಿ ಹೋಯ್ತು, ಹೆಂಗೆ ಸ್ಟಾರ್ಟ್ ಆಯ್ತು? ವಾಯು ಜಾಸ್ತಿ ಆಯ್ತು, ನೋವು ಜಾಸ್ತಿ ಆಯಿತು. ಎಷ್ಟು ಚಂದ ಜನಪದ ಸಾಹಿತ್ಯ, ಜನಪದ ಔಷಧಿ, ಜನಪದ ವೈದ್ಯಕೀಯ ಪದ್ಧತಿ. ಸೊ ಅವರು ಹೇಳಿದರು, ಯಾವಾಗ ವಾತಸ್ಥಾನಗಳಿಗೆ ಅಂದರೆ ಓಪನ್ ಸ್ಪೇಸ್ಗಳಿಗೆ ಹೋಗ್ತೀರಿ, ಪ್ರಯಾಣ ಮಾಡ್ತೀರಿ, ಅಥವಾ ಬಾಣಂತಿಯರಾಗಿರ್ಬೋದು, ಇಂಥವರಿಗೆ ಕಿವಿಯನ್ನು ಕವರ್ ಮಾಡ್ಕೊಳ್ಳಿ ಅಂತ ಹೇಳಿದರು. ನೀವು ಬಾಣಂತಿಯರನ್ನು ನೋಡಿದಿರೇನು? ಹಳೆ ಕಾಲದಲ್ಲಿ ಹೆಂಗಿರ್ತಿದ್ರು? ಯಾವಾಗಲೂ ಒಂದು ಸ್ವೆಟ್ರು, ಒಂದು ಮಫ್ಲರು, ಕಿವಿ ಕಾಟನ್. ಈಗಿನ ಬಾಣಂತಿಯರು ಹಂಗಿರಲ್ಲ, ಅದು ಡ್ರೆಸ್ ಕೋಡು. ಆಕೆ ಹೊರಗೆ ಬಂದ್ಲು ಅಂದರೆ ನೋಡಿದರೆ ಆಕೆ ಬಾಣ್ತಿ ಅಂತ ಗೊತ್ತಾಗಬೇಕು, ಹಂಗಿರೋದು. ಹಣೆಗೆ ಅರಿಶಿನ ಹಚ್ಚಿರೋರು, ಮುಖಕ್ಕೆ ಅರಿಶಿನ ಹಚ್ಚಿರೋರು. ಯಾಕೆ? ವಾಯು ಜಾಸ್ತಿ ಆಗಬಾರದು. ಈಗ ನಾನು ಇಟ್ಕೊಂಡಿದ್ದೀನಿ ಕಿವಿಯಲ್ಲಿ, ನಾನು ಬರೀ ಹೇಳೋದಷ್ಟೇ ಅಲ್ಲ, ನಾನು ಯಾವುದನ್ನು ಪ್ರಯೋಗ ಮಾಡಿದ್ದೀನೋ ನೋಡಿ. ನೀವು ಯಾಕೆ ಸರ್ ಇಟ್ಕೊಂಡ್ರಿ, ನಿಮಗೇನಾರು ನೋವು ಆಯ್ತಾ ಅಂತ ನೀವು ಕೇಳ್ಬೋದು. ವೀಕ್ಷಕರೇ, ನಾನು ಈಗ ಎತ್ತರದ ಪ್ರದೇಶದಲ್ಲಿ ನಿಂತಿರೋಂಥದ್ದು, ಗಾಳಿ ವಿಪರೀತವಾಗಿ ಬೀಸ್ತಾ ಇದೆ. ಇವತ್ತು ಕಡಿಮೆ ಅಂದ್ರೂ 20ರಿಂದ 30 ವಿಡಿಯೋಗಳನ್ನ ಮಾಡಬೇಕು ಅಂತಂದು ನಾವು ಸಂಕಲ್ಪ ಮಾಡಿದ್ದೀವಿ. ನಾನು ಮಾತಾಡ್ದಂಗೆ ವಾಯು ಜಾಸ್ತಿ ಆಗುತ್ತೆ ದೇಹದಲ್ಲಿ. ನಾನು ಗಾಳಿ ನಿಂತ್ಕೊಂಡಾಗ ವಾಯು ಜಾಸ್ತಿ ಆಗ್ತದೆ, ನನ್ನ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ನೋವುಗಳು ಜಾಸ್ತಿ ಆಗ್ತವೆ. ಪ್ರಿಕಾಷನರಿ ಮೆಜರ್, ಗೊತ್ತಾತಾ? ಹಂಗಂತ ಎಷ್ಟು ಕಾಟನ್ ಇಟ್ಕೊಂಡು ಒಳಗೆ ತೂರಿಸ್ಕೊಂಡು ಆಮೇಲೆ ಏನೋ ಸಮಸ್ಯೆ ಮಾಡ್ಕೊಬೇಡ್ರಿ. ಎಷ್ಟು ಇಟ್ಕೋಬೇಕು ಅಷ್ಟು ಇಟ್ಕೋಬೇಕು, ಮೇಲೆ ಇಟ್ಕೋಬೇಕು, ಗಾಳಿ ಒಳಗೆ ಹೋಗಬಾರ್ದು. ಹಿಂಗೆ ಇಟ್ಕೊಂಡಾಗ ನಿಮಗೆ ಎಲ್ಲ ರೀತಿಯ ನೋವುಗಳು ಒಂದೇ ಸರಿಗೆ ಮಾಯ ಆಗ್ಬಿಡುತ್ತೆ ಅಂತ ಹೇಳಲ್ಲ, ಹಂತವಾಗಿ ಶಮನ ಆಗ್ತದೆ. ಅಥವಾ ಗಾಳಿ ಹೊಡೆತದಿಂದ ಅಥವಾ ವಾತ ಜಾಸ್ತಿಯಾಗಿ ಬರೋಂಥ ನೋವುಗಳು ತಡೆಗಟ್ಟಲಿಕ್ಕೆ ಸಾಧ್ಯ. ಯಾಕೆ ಮಾಡಬಾರ್ದು? ಇಷ್ಟು ಕಾಟನಿಗೆ ಎಷ್ಟು ಲಕ್ಷ ರೂಪಾಯಿ? ಏನಾದರೂ ಪಾರ್ಶ್ವ ಪರಿಣಾಮ ಐತೇನು? ಏನಾದರೂ ಹೊಟ್ಟೆ ತಗೊಂತೀರ ಔಷಧಿ? ಯಾಕೆ ಮಾಡಬಾರ್ದು? ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮಕ್ಕಳಿಗೆ ಗಾಳಿಗೆ ಶೀತಕಾಲದಲ್ಲಿ ಇಟ್ಟೋಗ್ರಿ, ಇಟ್ಕೊಡಿ, ನೀವು ಇಟ್ಕೊಂಡು ಹೋಗ್ರಿ, ಏನು ತಪ್ಪಿದೆ? ಸೊ ನಾನು ಕಾರಣವನ್ನು ಹೇಳಿದ್ದೀನಿ, ಆದರೆ ಇಂದಿರೋಂತಹ ಪೂರ್ವಾಪರಗಳನ್ನು ಹೇಳಿದ್ದೀನಿ, ಜನಪದ ಸಾಹಿತ್ಯದ ಒಂದು ಟಚ್ಚನ್ನು ಕೊಟ್ಟಿದ್ದೀನಿ, ವೈಜ್ಞಾನಿಕವಾಗಿ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ, ಆಧ್ಯಾತ್ಮಿಕವಾಗೂ ಕೂಡ ಇದನ್ನು ಅರ್ಥೈಸ್ಕೋಬೋದು. ಹಿಂದಿನ ಕಾಲದಲ್ಲಿ ಬೌದ್ಧ ಭಿಕ್ಷುಗಳು ಸಾಮಾನ್ಯವಾಗಿ ಕಾಟನ್ನು ಇಟ್ಕೊಳ್ಳೋ ಅಂಥದ್ದು, ಬೆಟ್ಟಗಾಡುಗಳಲ್ಲಿ, ಗುಡ್ಡಗಾಡುಗಳಲ್ಲಿ ಅವರ ವಾಸ. ಇದೆಲ್ಲದರೂ ಕೂಡ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದ್ದಂಥದ್ದು ಮುಂದುವರಿಯಬೇಕು ಅನ್ನುವ ಒಂದು ಸಾಮಾಜಿಕ ಕಳಕಳಿಯಿಂದ ಈ ಜ್ಞಾನವನ್ನು ನಾವು ಬಿತ್ತರಿಸ್ತಾ ಇದ್ದೇವೆ. ಇವುಗಳನ್ನು ನೀವು ಜವಾಬ್ದಾರಿಯುತ ಪ್ರಜೆಗಳಾಗಿ ಮುಂದಿನ ಸಂತತಿಗೆ ನೀವು ಕೂಡ ಇದನ್ನು ತಿಳಿಸಿ ಹೇಳುವ ಅವಶ್ಯಕತೆ ಅತ್ಯವಶ್ಯ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ.
ಮುಂದಿನ ಸಂಚಿಕೆಗಳಲ್ಲಿ ಈ ಥರದ ಜನಪದ ಔಷಧಿಗಳ ಬಗ್ಗೆ ನೀವು ಇಷ್ಟಪಟ್ಟಲ್ಲಿ ಇದೇ ಥರದ ವಿಡಿಯೋಗಳನ್ನು ಮಾಡಲಿಕ್ಕೆ ನಾವು ಸಿದ್ಧ. ಕೇಳಲಿಕ್ಕೆ ನೀವು ಬದ್ಧರ. ಕಾಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.